ನಮಸ್ಕಾರ ರೀ ಎಲ್ಲರಿಗೆ. ನಮಸ್ಕಾರ ಸರ್. ಇದು ರಾಯಲ್ ಸೀಡ್ಸಿಂದ ನಾವು ಬಂದಿರೋದು. ರಾಯಲ್ ಸೀಡ್ಸು 207 ಕಾಲಿಫ್ಲವರ್ದು ನಮ್ಮ ಅಣ್ಣಾರು ಮಾಡಿದ್ರು. ಅದಕ್ಕೆ ಇವಾಗ ಕಾಲಿಫ್ಲವರ್ದು ಇವ್ರು ಹೆಂಗೆ ಮಾಡಿದರು, ಯಾವ ವೆರೈಟಿ ಮಾಡಿದರು, ಮತ್ತು ಇದ್ರೊಳಗೆ ಏನೈತಿ ವಿಶೇಷತೆ ಅನ್ನೋದನ್ನು ಅಣ್ಣ ಹೇಳ್ತಾರೆ, ಬೆಳೆದಂಥ ರೈತ ಹೇಳ್ತಾರೆ. ಕಾಕ ನೀವು ಅಟ್ಟು ಹೇಳ್ಬೇಕಾ, ಅದಕ್ಕೆ ಅವ್ರು ಎಲ್ಲರೂ ಕೇಳೋಣ ಅಂತೇಳಿ ನಂದೊಂದು ಅನಿಸಿಕೆ. ತಮ್ಮೆ ಸ್ವಲ್ಪ ಜೂಮ್ ಮಾಡ ಅಣ್ಣಾರ. ನಿಮಗೆ ರಾಯಲ್ 207 ಹೆಂಗೆ ಅನಿಸ್ತಿ, ಇದ್ರ ವಿಶೇಷತೆ ಏನೈತೆ ಅನ್ನೋದು ಸ್ವಲ್ಪ ಜೋರ್ಸೆ ಹೇಳ್ಬೇಕು. ಇದನ್ನು ರೈತರು ಕೇಳ್ತಾರೆ, ನಾವು ಬೇರೆ ಕಡೆ ಎಲ್ಲ ವೀಡಿಯೋಸ್ ಇದು ಮಾಡ್ತಿರ್ತೀವಿ, ಕೇಳ್ತಾರೋ ನಿಮ್ಮನ್ನು ಕೇಳಿ 4 ಮಂದಿ ಮಾಡೋರು ಇರ್ತಾರೆ. ಏನೈತೆ ಅನ್ನೋದನ್ನ ಇದ್ರದ್ದು ಸ್ವಲ್ಪ ಜೋರ್ಸೆ ಬಾಯ್ ಮಾಡಿ ಹೇಳ್ರಿ. ಫಸ್ಟ್ ನಿಮ್ಮ ಹೆಸರು, ಅಡ್ಡ ಹೆಸರು, ಊರ ಹೆಸರು, ನಂತರ ವೆರೈಟಿ ಬಗ್ಗೆ ಹೇಳ್ರಿ. ನಮ್ಮ ಹೆಸರು ಪ್ರಕಾಶ್ ಅಶೋಕ್ ಶಿಳ್ಳಿ ಅಂತಾರೆ. ಇನ್ನೊಂದು ಸ್ವಲ್ಪ ಜೋರ್ಸೆ. ನಮ್ಮ ಹೆಸರು ಪ್ರಕಾಶ್ ಅಶೋಕ್ ಶಿಳ್ಳಿ ಅಂತಾರೆ. ಹಾಂ ರೀ. ಊರು ಎಮ್ಕೊಂಬಿಡಿರಿ. ಹಾಂ ರೀ. ನಾವು ಈಗ ರಾಯಲ್ ಸೀಡ್ಸ್ 207 ಬೆಳೆದವ್ರಿ. ಹಾಂ. ನಮಗೆ ಎಲ್ಲ ಫ್ಲವರ್ಕಿಂತ ಇದು ಒಂದು ಸ್ವಲ್ಪ ಚಲೋ ಅನಿಸೈತ್ರಿ. ಹಾಂ. ಮತ್ತು ಹೂವು ಸೈಜು ಚಲೋ ಐತ್ರಿ. ಹಾಂ. ಮತ್ತು ವೈಟ್ ಐತ್ರಿ, ಅಗದಿ ಎಕ್ದಮ್ ರೀ. ಹಾಂ. ಮತ್ತು ತಪ್ಪಲದು ಏನು ಕಟ್ ಆಗೋದಿಲ್ಲ, ಏನಿಲ್ರಿ. ತಪ್ಪಲು ಕಟ್ ಆಗೋದಿಲ್ಲ ಅಂದ್ರೆ ಮುರಿದಿಲ್ಲ. ಮುರಿಯೋದಿಲ್ರಿ. ನೀವು ಚೀಲ ತುಂಬುವಾಗ ಮುರಿಯಂಗಿಲ್ಲ. ಮುರಿಯೋದಿಲ್ರಿ. ಎಲ್ಲ ಚಲೋ ಐತ್ರಿ. ಮತ್ತು ಎಲ್ಲ ಫ್ಲವರ್ ನೋಡ್ಬೇಕಾರ ಅವಕ್ಕಿಂತ ಇದು ಒಂದು ಸ್ವಲ್ಪ ನಮಗೆ ಬೆಸ್ಟ್ ಅನ್ಸೈತ್ರಿ. ಬೆಸ್ಟ್ ಅನ್ಸೈತಿ. ಅದ್ರೊಳಗೆ ಬೆಸ್ಟ್ ಅನ್ಸೈತಿ ಹೂದಾಗೋ ಏನು ಎಲಿಗೆ ಬೆಳವಣಿಗೆ ಆಗೋ ಎಲ್ಲಾದ್ರಿಂದ ಏನೈತ್ರಿ ಚಲೋ ಐತಿ. ಬೆಳವಣಿಗೆನು ಚಲೋ ಐತ್ರಿ. ಮತ್ತು ಹೂ ಕಲರು ಚಲೋ ಐತ್ರಿ. ಮತ್ತು ಸೈಜು ಚಲೋ ಐತ್ರಿ. ಎಲ್ಲ ಕಲರ್ ಚಲೋ ಐತೆ ಅಂದ್ರೆ ವೈಟ್ದಾಗ ಚಲೋ ಐತು, ಮತ್ತೆ ಕಲರ್ ಬೇರೆ ಐತು. ವೈಟ್ ಪೂರಾ ವೈಟ್ ಐತೆ, ಪೂರಾ ವೈಟ್ ಐತಿ, ಬಿಳಿ ಬಣ್ಣ ಐತೆ ಅಂತ ಹೇಳ್ತಾರ. ವೈಟ್ ಐತ್ರಿ. ಮತ್ತು ಮಾರ್ಕೆಟಿಂಗು ಚಲೋ ಐತ್ರಿ. ಹೌದ್ರಲ್ಲ, ಮಾರ್ಕೆಟಿಂಗು ಚಲೋ ಐತ್ರಿ. ಮತ್ತೆ ಇದನ್ನ ಹಾಕ್ಬೇಕಾದ್ರೆ ನೀವು ಹೆಂಗ ಕೇಳಿ ಹಾಕೊಂಡ್ರಿ? ಇದನ್ನ ಅವ್ರ ಕೊಟ್ರು, ನೀವ ಕೇಳಿ ತಗೊಂಡ್ರು? ನಾವ ಕೇಳಿ ತಗೊಂಡವ್ರಿ ಸರ್. ಹೆಂಗ ಕೇಳಿದ್ರಿ ಇದನ್ನ? ಇದು ನೀವು ಎಲ್ಲಿ ನೋಡಿದ್ರು ಅಥವಾ ಏನ್ ಯಾರ ಬೈಲಿ ಕೇಳಿದ್ರು? ನಾವ ಗ್ರೂಪ್ದಾಗ ವಿಡಿಯೋ ಬಂದಿತ್ರಿ ಸರ್. ಗ್ರೂಪ್ನಾಗ ವಿಡಿಯೋ ಬಂದಿತ್ರಿ. ಅದನ್ನ ನೋಡಿ ಏನೈತ್ರಿ, ನಾವ್ ಇದ್ದವ್ರ ಏನ್ ಮಾಡಿದ್ರಿ, ಇವ್ರ ನರ್ಸರಿ ಅವ್ರಿಗೆ ಇವ್ರಿಗೆ ಕಾಂಟ್ಯಾಕ್ಟ್ ಮಾಡಿದ್ರಿ. ಅವರಿಗೆ ಕಾಂಟ್ಯಾಕ್ಟ್ ಮಾಡ್ಕೊಂಡ್ರಿ, ಆ ಬೀಜ ತಯಾರಿ ಶಾಖ ಹಚ್ಚಿ ನಾವ್ ಇದನ್ನ ಮಾಡಿದ್ರಿ. ಬರ ಒಂದು ವಿಡಿಯೋನ ನೋಡಿ ಅವರು ಇದನ್ನ ಮಾಡ್ಬೇಕು ಅನ್ನೋ ಒಂದು ಹೊಸ ಹುರುಪಿಲೇನ ಕೇಳಿ ಬಸವರಿಗೆ ಆರ್ಡ್ರ್ ಕೊಟ್ಟಿದ್ದಾರೆ. ಅವರು ಪಾಪ ತೊಗೊಂಬಂದು ಹಾಕಿ ಒಂದು ಅವ್ರಿಗೆ ಒಬ್ರು ಕೇಳಿದ್ರಪ್ಪ ಅಂದ್ರೆ ಒಂದು 3 ಮಂದಿ ಕೊಟ್ಟಿದ್ದಾರೆ. ಒಳ್ಳೆ ವೆರೈಟಿ ಐತಂತೇಳಿ ಈಗ ಅವ್ರಿಗೂ ಕನ್ಫರ್ಮ್ ಆಯ್ತು. ಯಾಕಂದ್ರೆ ಅವರು ಬಂದು ನೋಡ್ಕೊಂಡ್ರೆ ರಾಯಲ್ 207 ಅಣ್ಣ ಹೇಳ್ತಕ್ಕಂಥದ್ದು ಪೂರಾ ಬಿಳಿದು ಬರ್ತೈತಿ ಎಲಿ. ಇವಾಗ ನೋಡ್ರಿ ಬೇರೆ ವೆರೈಟಿ ಏನದಾವ, ನೀರು ಬಿಟ್ಟು ಕಟಾವು ಮಾಡೋಕೆ ಹೋದ್ರೆ ಮುರಿತಾವ ಎಲಿ. ನೀರು ಕಮ್ಮಿ ಮಾಡಿದ್ರನ ಅವು ತಡಿತಾವ. ಬಟ್ ರಾಯಲ್ 207 ಇವತ್ತು ನೀರು ಬಿಟ್ಟು ಮರುದಿನ ಕಟಾವು ಮಾಡ್ಬೋದು, ಎಲಿ ಮುರಿಯಂಗಿಲ್ಲ. ಆ ಥರ ವೆರೈಟಿ ಇರೋದ್ರಿಂದ ಮತ್ತು ಕಲರ್ ಮಾತ್ರ ಫುಲ್ ವೈಟ್ ಐತಿ. ಇವತ್ತಿಗೆ ಅವರು ಫಸ್ಟ್ ಹಾರ್ವೆಸ್ಟ್ ಸ್ಟಾರ್ಟ್ ಮಾಡಿದ್ದು 53 ದಿನದಿಂದ 54ನೇ ದಿನಕ್ಕೆ ಇದನ್ನು ರಾಯಲ್ 207 ಕಟಾವು ಮಾಡಕತ್ತಾರ. ಈ ಸದ್ಯಕ್ಕೆ ಅವ್ರಿಗೆ ಮಾತ್ರ ಒಳ್ಳೆ ಇಳುವರಿ ಬಂದೈತಿ, ಒಳ್ಳೆ ರೇಟು ಸಿಗ್ತೈತೆ ಅಂತ ಹೇಳಿದರು. ಮತ್ತು ಇನ್ನೊಂದು ನಾನು ಲಾಸ್ಟ್ ಒಂದು ಮಾತು ಎಲ್ಲ ರೈತರಿಗೆ, ನಿಮ್ಮ 3 ರೈತರಿರ್ಬೋದು, ಸುತ್ತಮುತ್ತ ರೈತರಿರ್ಬೋದು, ನಿಮ್ಮ ಮಾತು ಏನು ಅವ್ರಿಗೆ ಒಂದು ಅನಿಸಿಕೆ ಹೇಳ್ರಲ್ಲ, ನೀವು ಮಾಡ್ಬೋದಾ ಮಾಡಬಾರ್ದು, ವೆರೈಟಿ ಹೆಂಗೈತೆ ಅನ್ನೋದನ್ನ ಮಾಡ್ಬೋದು. ಚಲೋ ಐತ್ರಿ, ಮಾಡ್ಬೋದ್ರಿ. ಈಗ ಆಲ್ರೆಡಿ ಮತ್ ನಾವ ಏನೈತ್ರಿ ಮಾಡುವಂಗ ಏನೈತ್ರಿ, ನಾವು ಈಗ ತರೋ ಮತ್ ಹೇಳಿದವ್ರಿ. ಈಗ ಮತ್ ಅವ್ರನ್ನ ಇದನ್ನ ಮಾಡವ್ರದು. ಈಗ ಹೇಳಿದಾರು, ಮತ್ತೆ ಈಗ ನೆಕ್ಸ್ಟ್ ಮಾಡೋರು. ಮತ್ತೆ ಇನ್ನೊಂದು ಹೇಳ್ತೇನೆ ನಾನು, ಇದು ವರ್ಷ ಪೂರ್ತಿ ಬರ್ತೈತಿ. ರಾಯಲ್ 207 ವರ್ಷ ಪೂರ್ತಿ ಬರ್ತೈತಿ, ಆರಾಮಾಗಿ ಹಾಕ್ಬೋದು. ವೆರೈಟಿ ಮಾತ್ರ ಎಕ್ಸಲೆಂಟ್ ವೆರೈಟಿ. ಇದು ಯಾವ್ದೇನ ವೆರೈಟಿ ಹೆಸರ? ಇದು ರಾಯಲ್ ಸೀಡ್ ಸರ್ 207 ರಾಯಲ್ 207. ಕನ್ಫ್ಯೂಸ್ ಆಗ್ಬೇಡ್ರಿ, ಏನಾಗ್ತೈತಿ ಬರೀ ನಂಬರ್ ಹೇಳಿದ್ರಪ್ಪ ಅಂದ್ರ ವೆರೈಟಿ ಚೇಂಜ್ ಆಗ್ತಾವ. ರಾಯಲ್ 207 ಅಂತ ಹೇಳ್ಬೇಕು. ಕೆಲವೊಂದು ನಂಬರ್ಗಳು ಅದಾವ, ಸ್ವಲ್ಪ ಹಿಂದ್ ಮುಂದೆ ಇರ್ತಾವ. ಏನ್ ಮಾಡ್ಬೇಕು, ರಾಯಲ್ 207 ಅಂತ ಹೇಳ್ಬೇಕು. ಬಸಣ್ಣ ನೀನ್ ನೋಡಿದಿ, ಏನ್ ಅನ್ಸುತ್ತ ನಿನಗೆ? ಒಂದ್ ಸ್ವಲ್ಪ ಮುಂದೆ ಬರಲ್ಲ. ಮೈಕ್ ರಾಯಲ್ ಸೀಡ್ಸ್ 207 ರೀ. ಇದು ವೆರೈಟಿ ಚಲೋ ಐತ್ರಿ, ಸೈಜುನು ಚಲೋ ಬಂದೈತಿ. ಮತ್ತು ಗಡ್ಡಿದ ಪರ್ ಮಾತು ಸೈಜ್ ಆಯ್ತು ಎಲ್ಲ ಬೆಸ್ಟ್ ಐತಿ. ರೈತರು ಹೇಳಿದ ಪ್ರಕಾರ 55 ದಿನಕ್ಕೆ ಕಟಿಂಗ್ ಬಂದೈತಿ.